ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಧ್ವನಿ ಹಿಂಗ್ಯಾಕೆ ಐತೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ನು ವೀಡಿಯೋ ನೋಡ್ತಾರ ನೋಡಿಬಿಡ್ರಿ. ಏನಂದ್ರೆ ನಮ್ಮ ಎ ಬಿ ಡಿ ವಿಲ್ಲರ್ಸ್ ಅದಾರ ನೋಡಿದಿರಿ, ಅವ್ರ ಇಷ್ಟು ಖುಷಿ ಪಟ್ಟಾರನೋ ಗೊತ್ತಿಲ್ಲ ನನಗೆ. ಇಷ್ಟು ಮ್ಯಾಚ್ ಆಡ್ಯನು ಅವರು ಒಂದು ಕಪ್ ಗೆದ್ರ ಅಂತೂ ಇಂತು ಅವ್ರ ದೇಶದ ಕಡೆಯಿಂದ ಒಂದು ಕಪ್ ಗೆದ್ದಾರು. ಆ ಕಪ್ಪಿಗೆ ಅವ್ರು ಎಷ್ಟು ಖುಷಿ ಪಡತ್ತಾರ ಅಂದ್ರೆ ಅವ್ನು ಅಲ್ಲಿ ಹೇಳಕ್ಕೆ ಬರ್ದಂಗೆ. ನಮ್ಮ ಇಂಡಿಯಾದವರು ಅವ್ರ ಡ್ಯೂಟಿ ಆಡಿ ಆ ಮ್ಯಾಚ್ ಒಳಗೆ ಸೋತಾರ, ಅದೊಂದು ಬೇರೆ. ಆದ್ರೆ ನಮ್ಮ ಇವ್ರದ್ದು ಬಾಯ್ದಿ ಪಾಕಿಸ್ತಾನದವ್ರನ್ನ ಎಲ್ಲ ಸೋಲಿಸಿ ಕಪ್ ಗೆದ್ದಾರಂದ್ರೆ ನಮಗೆ ಹೆಮ್ಮೆನಲ್ಲ ಅದು ನಮ್ಮ ಇಂಡಿಯಾದವ್ರಿಗೆ. ಅವನ ಹಡ್ಲಿ ಗೆದ್ರಿ ಅಂತೂ ಇಂತು ಎ ಬಿ ಡಿ ವಿಲಿಯರ್ಸ್ ಅವ್ರು ಒಂದು ಕಪ್ ಅವ್ರಿಗೆ ಗೆದ್ದು ಹಿಡ್ದಿದ್ದು ಅಂತೂ ಇಂತು ನಾನು ಕಣ್ಲೇ ನೋಡಿಲ್ಲ. ಅವನ ಹಡ್ಲಿ ಏನು ಬೇಡ್ರಿ ಯಾಕಂದ್ರೆ ಅವರು ಅಂದ್ರೆ ನಮಗೊಂದು ಎಮೋಷನ್ ಅಂತ ನೋಡಿದ್ರಿ. ಡಿ ವಿಲಿಯರ್ಸ್ ಅಂದ್ರೆ ಒಂದು ಎಮೋಷನ್ ನಮಗೆ. ಅಂಥ ಒಂದು ಕಪ್ ಹಿಡಿದು ಫುಲ್ ಎಂಜಾಯ್ ಮಾಡತ್ತಾರ. ಅವ್ರ ವಿಡಿಯೋಗಳು ನೋಡಿ ನನಗೆ ಮಾತ್ರ ಡಿ ವಿಲಿಯರ್ಸ್ ಒಂದು ಏನೋ ಅನಿಸಿಬಿಟ್ಟಿತ್ತು ನೋಡ್ರಿ. ಎಷ್ಟು ಜನ ಡಿ ವಿಲಿಯರ್ಸ್ ಫ್ಯಾನ್ಸ್ ಅದಾರ ಗೊತ್ತಿಲ್ಲ, ಒಟ್ಟು ಅವ್ನು ಡಿ ವಿಲಿಯರ್ಸನ್ ಫ್ಯಾನ್ಸ್ ಅನ್ನರೇ. ಆದ್ರೆ ನಿಮಗೆ ಹೇಳತ್ತಾನ ಡಿ ವಿಲಿಯರ್ಸನ್ ಫ್ಯಾನ್ಸ್ ಇದ್ದಾರೆ ಖುಷಿ ಆಗೋದನ್ನು. ಡಿ ವಿಲಿಯರ್ಸನ್ ಭೇಟಿ ಆಗ್ಬೇಕಂದ್ರೆ ಎಷ್ಟೋ ಜನ ಭೇಟಿ ಆಗಿ ಕೆಟ್ಟೋ ಮಂದಿ ಕಾಯ್ತಿರ್ತಾರೋ, ಅಂಥದ್ರಾಗ ಅವ್ರನ್ನ ಭೇಟಿ ಆದ ಒಂದು ಧನ್ಯ ಅಂತನು. ಒಟ್ಟು ಡಿ ವಿಲಿಯರ್ಸನ್ ಭೇಟಿ ಆಗಿದ್ದಾರೆ ಅಂದ್ರೆ ನೀವು ಏನೋ ಒಂದು ಸಾಧಿಸಿದಾರೆ ಅಂತ ತಿಳ್ಕೊಂಬಿಟ್ರಿ. ಏಲಿಯನ್ಸ್ ಡಿ ವಿಲಿಯರ್ಸ್ ರೀ ಅಂದ್ರೆ ಮ್ಯಾಗಿಂತ್ರ ಬಂದ ಮನುಷ್ಯ. ಏಲಿಯನ್ಸ್ ಇದ್ದಂಗೆ ಅವ್ನು ಡಿ ವಿಲಿಯರ್ಸ್ ಅಂಥ ಒಂದು ಕಪ್ ಗೆದ್ದಲ್ಲ. ನಮಗೆ ಅವ್ರನ್ನ ಕಪ್ ಹಿಡ್ದಿದ್ದು ನೋಡಿ ಖುಷಿ ಆಯ್ತು. ಮ್ಯಾಚ್ ಒಳಗೆ ಕಪ್ ಗೆದ್ದಿರಲ್ಲ. ಒಂದು ಈ ಸದ್ಯ ಟ್ರೆಂಡಿಂಗ್ದಾಗ ಐತಿರಲ್ಲ, ಅದು ಹಡಗದ್ದು ಹಿಂಗೆ ಕೈ ಮಾಡೋದು, ಅದನ್ನು ಫುಲ್ ಕಪ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಅದನ್ನು ಕ್ಯಾಟಪ್ಪ ಇವ್ರ ಹಿಂಗೆ ನಾನು ಒಂದು ಗಜ್ ಡಿ ವಿಲಿಯರ್ಸ್ನು ಟ್ರೆಂಡಿಂಗ್ ವಿಡಿಯೋ ನೋಡ್ಯಾನು ಇಂಥವೆಲ್ಲ ಮಾಡ್ತಾರಂತೇಳಿ ನನಗೂ ಅನಿಸ್ತು. ಅವ್ನು ಹೆಂಡ್ತಿ ಭಾಳ ದಿವ್ಸದ ಮ್ಯಾಲೆ ಅಂಥ ಮ್ಯಾಚ್ ಕಪ್ ಗೆಲ್ಲೋದು ನೋಡಕ್ಕೆ ಹೋಗ್ಯಾಳು. ಅದನ್ನು ಮತ್ತು ಡಿ ವಿಲಿಯರ್ಸನ್ನ ಗೆಲ್ಸಿದಾನೆ ಮ್ಯಾಚ್. ಡಿ ವಿಲಿಯರ್ಸನ್ನು ಲಾಸ್ಟ್ನೇಕ್ ಒಂದು ಬಾಲ್ ಏನೋ ಎಷ್ಟು 2 ಬಾಲ್ ಇದ್ದು ಅದನ್ನು 6 ಅನ್ನು ಹೊಡೆದು ಮ್ಯಾಚ್ ಗೆಲ್ಸಿದಾನೆ ರೀ. ಡಿ ವಿಲಿಯರ್ಸ್ ಅಂದ್ರೆ ಏನಂತೇಳಿ ಇಡೀ ದೇಶಕ್ಕೆ ಗೊತ್ತೈತಿ. ಹಂಗೆ 360 ಅಂತೇಳಿ ಅವಂಗೂ ಅನ್ನೋದಿಲ್ಲ. ಏಲಿಯನ್ಸ್ ಡಿ ವಿಲಿಯರ್ಸ್ ರೀ ನಮ್ಮ ಆರ್ ಸಿ ಬಿ ಕಡೆ ಇದ್ದಿದ್ದ ಒಂದು ಹೆಮ್ಮೆ. ಅವ್ರು ನಮ್ಮ ಆರ್ ಸಿ ಬಿ ಒಳಗೆ ಆಡಿದ್ದನ ಒಂದು ಕೀರ್ತಿ ಅಂತ ನಾವು ಅನ್ಕೊಂಟಾನೆ. ಅಂಥವ್ರು ಇರಬೇಕು. ಈ ರೀತಿ ನೀವು ಖುಷಿ ಪಟ್ಟಾರೆ ಅಂದ್ರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಪೂರ್ತಿ ನೋಡಿದಾರೆ ಅಂದ್ರೆ ನಿಮಗೆ ನನ್ನ ಕಡೆಯಿಂದ ಭಾಳ ಧನ್ಯವಾದ.